ಈಗ ತುಂಬಾ ಬಿಸಿಲು ಇರೋದ್ರಿಂದ ಆನ್ಗೆ ಯೂಸ್ ಆಗೋ ಥರ ಬಟ್ಟೆಗಳನ್ನ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ. ಆ ಬಟ್ಟೆಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅನ್ಬಾಕ್ಸ್ ಮಾಡಿಕೊಂಡು. ಸೊ ನಿಮಗೂ ಇಷ್ಟ ಆದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಬನ್ನಿ ಆಗಿದ್ರೆ ಹೇಗಿದೆ ಬಟ್ಟೆ ಅಂತ ನೋಡೋಣ. ನಾನು ಆರ್ಡರ್ ಮಾಡಿರೋವಂಥದ್ದು ಫಸ್ಟ್ ಕ್ರೈಯಲ್ಲಿ. ಸೊ ಅಲ್ಲಿ ನನಗೆ ಕಂಫರ್ಟಬಲ್ ಆಗಿದೆ, ಬಟ್ಟೆಗಳು ಚೆನ್ನಾಗಿದೆ ಅಂತ ಅನ್ಸುತ್ತೆ. ಹಾಗಾಗಿ ನಾನು ಫಸ್ಟ್ ಕ್ರೈಯಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೀನಿ. ಇದು ಯಾವುದೇ ಥರ ಪೇಯ್ಡ್ ಪ್ರಮೋಷನ್ ಅಲ್ಲ, ನನಗಿಷ್ಟ ಆಯಿತು. ಸೊ ನಿಮಗೂ ಯೂಸ್ ಆಗ್ಬೋದು ಅಂತ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ಈಗ ಓಪನ್ ಮಾಡೋಣ. ಸೊ ಮೊದಲನೇದಾಗಿ ನಾನು ಯಾವ್ಯಾವ ಆರ್ಡರ್ ಮಾಡಿದ್ದೀನಿ ಅಂತ ಎಲ್ಲ ಸೆಟ್ಗಳನ್ನೇ ಮಾಡ್ಕೊಂಡಿದ್ದೀನಿ. ಸೊ ಚೆನ್ನಾಗಿರುತ್ತೆ ಮ್ಯಾಚಿಂಗ್ ಅಂತ. ಮತ್ತೆ ಕಾಟನ್ ಇದೆ, ಸೊ ಮಕ್ಕಳಿಗೂ ಕೂಡ ಕಂಫರ್ಟಬಲ್ ಆಗಿರುತ್ತೆ. ಎಲ್ಲಾನು ಕೂಡ ಬೇರೆ ಬೇರೆ ಕಲರ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ನನ್ನ ಮಗಂಗೆ ಆಲ್ರೆಡಿ ಇಷ್ಟ ಆಗ್ಬಿಟ್ಟಿದೆ, ಸ್ಟಾರ್ಟ್ ಮಾಡ್ತಿದ್ದಾನೆ ನೋಡಿ. ಅದಕ್ಕೆ ಇದರ ಪ್ಯಾಂಟ್ ಇದೆ. ಬಟ್ಟೆ ತುಂಬಾನೇ ಸಾಫ್ಟ್ ಇದೆ. ಸೊ ಕಲರ್ ನೀವು ನೋಡ್ತಾ ಇರ್ಬೋದು, ಚೆನ್ನಾಗಿದೆ. ಒಂದೊಂದು ಕಲರ್ ಇದೆ. ಸೊ ನೆಕ್ಸ್ಟ್ ಒಂದು ಬಂದು ಸೊ ಅದಕ್ಕೆ ಸೇಮ್ ಸೇಮ್ ಚೆನ್ನಾಗಿದೆ ಪ್ರಿಂಟು. ನಾನಿದ್ದೆ ನೆಕ್ಸ್ಟು ರೆಡ್ ವಿತ್ ವೈಟ್. ಸೊ ಸ್ಪೈಡರ್ ಮ್ಯಾನ್ ಇಷ್ಟಪಡ್ತದೆ ಅಂತ ಅದಕ್ಕೆ ಕೊನೆಯಲ್ಲಿ ಇದು ಒಂದು ಸೆಲೆಕ್ಟ್ ಮಾಡ್ಕೊಂಡೆ. ಚೆನ್ನಾಗಿದೆ ಅಂತ ಅನ್ಕೊಂತೀನಿ. ನಿಮಗೂ ಇದು ಎಲ್ಲ ಇಷ್ಟ ಆಯ್ತು ಅನ್ಕೊಂತೀನಿ. ನನಗೂ ತುಂಬಾನೇ ಇಷ್ಟ ಆಯ್ತು, ಯಾಕಂದ್ರೆ ಸಾಫ್ಟ್ ಇದೆ, ಮಕ್ಕಳಿಗೂ ಕೂಡ ಕಂಫರ್ಟಬಲ್ ಆಗಿರುತ್ತೆ ಹಾಕೊಳ್ಳೋದಕ್ಕೆ ಅಂತ. ಹೆಂಗಿದೆ? ಚೆನ್ನಾಗಿದೆಯಂತೆ. ಓಕೆ ಓಕೆ ಆಗಿದ್ರೆ ಈಗ ನಾನು ನೆಕ್ಸ್ಟು ನಾನು ನಿಮ್ಮ ಜೊತೆ ಒಂದು ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಆ ರೆಸಿಪಿ ಏನು ಅಂತ ಹಾಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಹಾಗೆ ಈ ಬಟ್ಟೆದು ಎಲ್ಲ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಿಮಗೂ ಕೂಡ ಇಷ್ಟ ಆದರೆ ಬೈ ಮಾಡ್ಬೋದು. ಈಗ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಲ್ಲಿ ನಾನು ಒಂದು ಬಟ್ಲು ಅಷ್ಟು ಮಖಾನನ ಇಲ್ಲಿ ತೊಗೊಂಡಿದ್ದೀನಿ. ಅದನ್ನು ನಾನು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊತಾ ಇದ್ದೀನಿ. ಈ ರೀತಿ ಹುರಿದಾಗ ನಾವು ಪ್ರೆಸ್ ಮಾಡಿ ನೋಡಿದಾಗ ಅದು ಕ್ರಿಸ್ಪಿ ಆಗಿದೆ ಅಂತ ಗೊತ್ತಾಗುತ್ತೆ. ಆಗ ನಾನು ಸಪ್ರೇಟ್ ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಅದೇ ಬಾಂಡಿಗೆ ಅರ್ಧ ಕಪ್ಪಷ್ಟು ಬಾದಾಮಿ ಹಾಗೆ ಪಿಸ್ತಾ ಗೋಡಂಬಿನೂ ಕೂಡ ಸೇರಿಸ್ಕೊಂಡು ಇದನ್ನು ನಾನು ಮೀಡಿಯಮ್ ಫ್ಲೇಮಲ್ಲೇ ಹಾಗೆ ಡ್ರೈ ರೋಸ್ಟ್ನ ಮಾಡ್ಕೊತಾ ಇದ್ದೀನಿ. ಈಗ ಹುರಿದಿರೋ ಅಂಥದನ್ನೆಲ್ಲ ನಾನು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕಾಗತ್ತೆ. ಹಾಗೆ ತಣ್ಣಗಾಗಿರೋ ಅಂಥದ್ದನ್ನು ನಾನಿಲ್ಲಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಮೊದಲಿಗೆ ಇಲ್ಲಿ ನಾವು ಫಸ್ಟು ತರಿತರಿಯಾಗಿ ಇದನ್ನೆಲ್ಲ ನಾವು ರುಬ್ಕೊಳ್ಬೇಕಾಗತ್ತೆ. ನೋಡ್ತಿದ್ದೀರಲ್ಲ, ಈ ರೀತಿ ನಾವು ತರಿತರಿಯಾಗಿ ರುಬ್ಕೊಂಡ್ಮೇಲೆ ಮತ್ತೆ ಇದಕ್ಕೆ ಸಿಹಿಗೋಸ್ಕರ ನಾನಿಲ್ಲಿ 10ರಿಂದ 12 ಖರ್ಜೂರನ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಖರ್ಜೂರ ಹಾಕೋದ್ರಿಂದ ನೀವು ಬೇರೆ ಯಾವುದೇ ಸಿಹಿನ ಉಪಯೋಗಿಸೋವಂಥ ಅವಶ್ಯಕತೆ ಇಲ್ಲ. ಈಗ ಇದನ್ನು ಮತ್ತೆ ಗ್ರೈಂಡ್ ಮಾಡಿಕೊಂಡಾಗ ಈ ರೀತಿ ರೆಡಿ ಆಗುತ್ತೆ. ಈಗಾಗಲೇ ನಾನು ಒಂದು ಕಂಟೈನರ್ಗೆ ಬಟರ್ ಪೇಪರ್ನ ಕಟ್ ಮಾಡಿ ಸೆಟ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ನಾನು ಈಗ ರುಬ್ಬಿರೋ ಅಂಥದ್ದನ್ನು ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಈ ರೀತಿ ಕಂಟೈನರ್ ಇಲ್ಲ ಅಂದರೆ ನೀವು ಪ್ಲೇಟಲ್ಲೂ ಕೂಡ ಈ ರೀತಿ ಮಾಡ್ಕೊಳ್ಬೋದು. ಹಾಗೆ ನಾನೀಗ ಒಂದು ವುಡನ್ ರೋಟಿ ಪ್ರೆಷರ್ನ ತೊಗೊಂಡು ಇಲ್ಲಿ ಪ್ರೆಸ್ ಮಾಡ್ಕೊತ ಫುಲ್ಲು ಎಲ್ಲ ಸೆಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಪ್ರೆಸ್ ಮಾಡಿ ಸೆಟ್ ಮಾಡೋದ್ರಿಂದ ನಮಗೆ ಯಾವುದೇ ಥರ ಮುರಿದೋಗೋ ಥರ ಆಗೋದಿಲ್ಲ. ಹಾಗಾಗಿ ನೀಟಾಗಿ ಒಂದೇ ಸಮ ಬರುತ್ತೆ. ಈ ರೀತಿ ಎಲ್ಲ ಪ್ರೆಸ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳ್ತೀನಿ.
ನೆಕ್ಸ್ಟ್ ನಾನು 100 ಗ್ರಾಮಷ್ಟು ಡಾರ್ಕ್ ಚಾಕ್ಲೇಟ್ನ ತೊಗೊಂಡಿದ್ದೀನಿ. ಫಸ್ಟು ಈಗ ಡಾರ್ಕ್ ಚಾಕ್ಲೇಟ್ನ ಕಟ್ ಮಾಡಿಕೊಂಡು ನಾವು ಇದನ್ನು ಮೆಲ್ಟ್ ಮಾಡ್ಕೊಬೇಕಾಗುತ್ತೆ. ಮೆಲ್ಟ್ ಮಾಡೋದು ಕೂಡ ಹೇಗೆ ಅಂತ ತೋರಿಸ್ತೀನಿ. ನಾನಿಲ್ಲಿ ಓವನ್ನ ಯೂಸ್ ಮಾಡ್ತಿಲ್ಲ, ಹಾಗಾಗಿ ಸ್ಟವ್ ಮೇಲೆ ಒಂದು ಬಟ್ಲಲ್ಲಿ ಬಿಸಿ ನೀರಿಟ್ಟು ಅದ್ರ ಮೇಲೆ ಮತ್ತೆ ಒಂದು ಬೌಲ್ ಇಟ್ಕೊಂಡು ಅದರಲ್ಲಿ ಈ ಡಾರ್ಕ್ ಚಾಕ್ಲೇಟ್ನ ಕಟ್ ಮಾಡಿರೋದನ್ನು ಸೇರಿಸ್ಕೊಂಡು ನಿಧಾನವಾಗಿ ಸಿಮ್ಮಲ್ಲೇ ಬೇಯಿಸ್ಕೊತಾ ಇದ್ದರೆ ಅದು ಮೆಲ್ಟ್ ಆಗುತ್ತೆ. ಈಗ ಮೆಲ್ಟ್ ಮಾಡಿರೋ ಅಂಥದ್ದನ್ನು ನಾವೀಗಾಗಲೇ ಸೆಟ್ ಮಾಡಿ ಇಟ್ಕೊಂಡಿರೋ ಅಂಥ ಮೋಲ್ಡ್ಗೆ ನಾವೀಗ ಸೇರಿಸ್ಕೊಳ್ಳೋಣ. ಹಾಗೆ ಸ್ಪೂನಿಂದ ನಿಧಾನವಾಗಿ ಎಲ್ಲ ಕಡೆಯೂ ಕೂಡ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಕಡೆಯೂ ಕೂಡ ಈಕ್ವಲ್ಲಾಗಿ ನಮಗೆ ಚಾಕ್ಲೇಟ್ ಸಿಗುತ್ತೆ. ಈಗ ಮೇಲ್ಗಡೆ ಗಾರ್ನಿಷಿಗೋಸ್ಕರ ನಾನಿಲ್ಲಿ ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ. ಇದನ್ನು ಆಪ್ಷನಲ್ಲು ನಿಮ್ಗೆ ಇಷ್ಟ ಇದ್ದರೆ ಸೇರಿಸ್ಕೊಬೋದು, ಇಲ್ಲ ಅಂದರೆ ಇಲ್ಲ. ಹಾಗಾಗಿ ನಾನಿಲ್ಲಿ ಚೆನ್ನಾಗಿರುತ್ತೆ ಅಂತ ಸೇರಿಸ್ಕೊತಾ ಇದ್ದೀನಿ. ಈಗ ಇದು ಸೆಟ್ ಆಗಿದೆ. ಇದನ್ನು ನಾವು ಫ್ರಿಜ್ಜಲ್ಲಿ 1 ಅವರ್ ಇಡಬೇಕಾಗುತ್ತೆ, ಎಲ್ಲನೂ ಕಂಪ್ಲೀಟಾಗಿ ಸೆಟ್ ಆಗೋದಕ್ಕೋಸ್ಕರ. 1 ಗಂಟೆ ನಂತರ ಈಗ ಇದು ರೆಡಿಯಾಗಿದೆ. ನೋಡಿ, ಬಟರ್ ಪೇಪರ್ ಹಾಕಿರೋದ್ರಿಂದ ನಿಮಗೆ ಈಸಿಯಾಗಿ ಬರ್ತಾಯಿದೆ. ಹಾಗೆ ಈಗ ಅದು ಹೇಗೆ ಲೇಯರ್ ಇದೆ ಅಂತ ನಿಮಗೆ ತೋರಿಸ್ತೀನಿ. ಕೆಳಗಡೆ ಎಲ್ಲ ನಿಮಗೆ ಡ್ರೈ ಫ್ರೂಟ್ಸು ಇರುತ್ತೆ, ಮೇಲ್ಗಡೆ ಚಾಕ್ಲೇಟ್ ಲೇಯರ್ ಇರುತ್ತೆ. ಇದು ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೋಸ್ಕರ, ಹಾಗೆ ಹೆಲ್ತಿಯಾಗೂ ಕೂಡ ಇರುತ್ತೆ. ಈಗ ಇದನ್ನು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಈ ಡೇಟ್ಸ್ ಚಾಕ್ಲೇಟ್ ಬೈಟ್ಸ್ನ ಹೇಗೆ ಮಾಡೋದು ಅಂತ. ನಿಮಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಹಾಗೆ ಹೆಲ್ತಿಯಾಗೂ ಕೂಡ ಇರುತ್ತೆ, ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಇನ್ನು ಈ ಸಮ್ಮರ್ ಹಾಲಿಡೇಸಲ್ಲಿ ಮಕ್ಕಳಿಗೆ ತಿನ್ನಲಿಕ್ಕೆ ಅಂತ ಮನೇಲಿ ಏನಾದರೂ ಬೇಕಿರುತ್ತೆ. ಹಾಗಾಗಿ ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ. ಈಗ ನಾನು ದರ್ಶಕ್ ಇಬ್ಬರು ಟೇಸ್ಟ್ ಮಾಡ್ತೀವಿ ಹೇಗೆ ಬಂದಿದೆ ಅಂತ. ದಾರ್ಶಿಕಕ್ಕಂತೂ ಇಷ್ಟ ಆಯಿತು, ಖುಷಿ ನೀವೇ ನೋಡ್ತಿರ್ಬೋದು. ಹಾಗೆ ನಿಮ್ಮ ಮಕ್ಕಳಿಗೂ ಕೂಡ ಇಷ್ಟ ಆಗದೆ ಇರೋದಕ್ಕೆ ಚಾನ್ಸೇ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಹಾಗೆ ನೀವು ಇದೇ ಮೊದಲು ನನ್ನ ಚಾನಲ್ನ ನೋಡ್ತಿದ್ರೆ ಅಥವಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೆ ಕಂಟೆಂಟ್ಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Thank you for watching. ನಮಸ್ಕಾರ.